ಅಮ್ಮ ನಿಮ್ಗೆ ಆರೋಗ್ಯ ಹುಷಾರಿಲ್ಲ ಅಂತಂದಾಗ ಆರಂಭದಲ್ಲಿ ನೀವು ಮತ್ತೆ ಅಪ್ಪ ಅಮ್ಮಗೆ ಒಂದು ಪತ್ರ ಬರೀತೀರಿ. ಒಂದು 6 ತಿಂಗಳು 1 ವರ್ಷ ಲೆಟ್ರ್ ಬರೀತಾರೆ ಅವರು. ಲೆಟ್ರ್ ಬರೆದು ನನಗೆ ಹುಷಾರಿಲ್ಲ ಬಂದು ಕರ್ಕೊಂಡೋಗಿ ಅಂತ. ಅಲ್ಲ, ನನಗೆ ನಾನೊಂದು ಇದರಲ್ಲಿ ಯಾವುದೋ ಮಾರತ್ತಹಳ್ಳಿಯಲ್ಲಿ ಒಂದು ಮಿಲ್ಟ್ರಿ ಕ್ವಾರ್ಟರ್ಸ್ ಕಟ್ತಿದ್ರು ಆವಾಗ 88ಅಲ್ಲಿ. ಆ ಕ್ವಾರ್ಟರ್ಸಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ಟಿದ್ದೆ. ಬೆಂಗಳೂರು ಹೊರಗಡೆ ಹೋದರೆ ಈ 10 ರೂಪಾಯಿ ಆಗೋಗಿತ್ತಲ್ಲ, ಇಲ್ಲೇ ಸ್ವಲ್ಪ ಹಳ್ಳಿ ಥರ ಇತ್ತು ಅವಾಗ. ಅಲ್ಲೇ ನಿಂತ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡು ಸಿಮೆಂಟ್ ಕೆಲಸ ಅಲ್ಲೇ ಇದ್ದೆ. ಜ್ವರ ಬಂದುಬಿಡ್ತು ರಾತ್ರಿ ಎಲ್ಲ, ಏನೂ ಇಲ್ಲ ಅಲ್ಲಿ, ಹೊಸ ಬಿಲ್ಡಿಂಗ್ ಕಟ್ಟೋದು. ಸೊಳ್ಳೆಗಳು ಕಚ್ಚಿ 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 ಮಖ ಎಲ್ಲ ಊದ್ಕೊಂಬಿಡೋದು. ಜ್ವರ ಬಂದುಬಿಟ್ಟು ಫುಲ್ ಸೀರಿಯಸ್ ಆಗೋಯ್ತು. ಅಲ್ಲೊಬ್ಬ ತಮಿಳವನಿದ್ದ ಹೋಟ್ಲು ಗುಡಿಸ್ಲಾಕೊಂಡು ಊಟ ಕೊಡೋನು. ಅವನ ಕೈಯಲ್ಲಿ ಲೆಟ್ರ್ ಬರೆಸಿ ಊರಿಗೆ ಈ ಥರ ಫುಲ್ ಸೀರಿಯಸ್ ಆಗಿಬಿಟ್ಟಿದೆ, ನಾನು ಏನಾದ್ರು ಸತ್ತಿದ್ದು ಹೋದ್ರು ಕರ್ಕೊಂಡು ಹೋಗಿ ಅಂದರೆ, ನಾನು ಲೆಟ್ರ್ ಬರೆದಿದ್ದು 15 ದಿವ್ಸಕ್ಕೆ ಬಂದರು ಆವಾಗ. ಅದು ಭಾಳ ಹೇಳುವಾಗ 15 ದಿವಸ ನಾನು ಅಷ್ಟೊತ್ತು ಫುಲ್ ಸ್ಟಡಿ ಆಗಿಬಿಟ್ಟಿದ್ದೀನಿ. ಓ ನನ್ನ ಸತ್ತೋದ್ರು ಬರಲ್ಲ ಬಿಡು ನಮ್ಮವರು. ಹಳ್ಳಿ ಜೀವನ ಸಿಟಿ ಜೀವನ ಯಾವ್ದು ಬೆಸ್ಟು? ಹಳ್ಳಿ ಜೀವನ ಅದ್ಭುತ. ಏನು ಹೇಳ್ತೀರಿ ಜನಗಳಿಗೆ ಏನು ಹೇಳ್ತೀರಿ? ಇಲ್ಲ, ಯಾರನ್ನ ನಿಮ್ಮ ಸಿಟಿಯಲ್ಲಿರೋರಿಗೆ ಹೇಳ್ತೀನಿ, ಸಿಟಿಲಿರೋರು ಯಾರೂ ಜಮೀನು ಮಾರ್ಕೋಬೇಡಿ. ಸಿಟಿ ಜೀವನ ಇವತ್ತಲ್ಲ, ನಾಳೆ ಅಲ್ಲ, ನಾಳೆದ್ದಲ್ಲ, ಡೇಂಜರ್. ಜೀವನ ಮಾಡೋಕ್ಕೆ ಸಿಟಿ ಬೇಕು. ಸ್ವಲ್ಪ ದಿವಸ ಸ್ವಲ್ಪ ದುಡ್ಡು ಮಾಡ್ಕೊಂಡು ವಾಪಸ್ ಬಂದುಬಿಡಿ. ಮಕ್ಕಳನ್ನ ಓದಿಸ್ಬೇಕಾ, ಒಳ್ಳೆ ಸ್ಕೂಲ್ ಬೇಕಾ? ಹಳ್ಳಿ ಕಡೆನೇ ತುಂಬ ಒಳ್ಳೊಳ್ಳೆ ಸ್ಕೂಲ್ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ವ್ಯವಸಾಯ ಮಾಡಿಕೊಂಡು ಅಪ್ಪ ಅಮ್ಮನ ಹತ್ರ ಇದ್ಕೊಂಡು ಅಪ್ಪ ಅಮ್ಮನಿಗೊಂದು ಚೂರು ಸೇವೆ ಮಾಡಿಕೊಂಡು, ಭೂಮಿ ತಾಯಿಗೆ ಸೇವೆ ಮಾಡಿಕೊಂಡು, ಅರ್ಥ ಆಯ್ತಾ? ಲಿಮಿಟ್ ಇರಲಿ. ಆಸೆಗಳು ಅನ್ನೋದಕ್ಕೆ ಅತಿ ಇರಲ್ಲ ಸರ್. ಬೆಂಗಳೂರಲ್ಲಿದ್ದರೆ ಹಿಂಗೆ ಹೋಗ್ತಾ ಇರುತ್ತೆ ಆಸೆಗಳು, ಹಳ್ಳಿಯಲ್ಲಿದ್ದರೆ ಆಸೆ ಕಮ್ಮಿ ಇರುತ್ತೆ. ಆಸೆಗೆ ಮಿತಿ ಇರಲಿ, ನೆಮ್ಮದಿ ನೋಡಿ. ಭೂಮಿ ಮಾರಬೇಡಿ ಅಷ್ಟೇ. ಎಸ್, ಬೆಳಗ್ಗೆ ಮುಂಜಾನೆಯಿಂದ ಬಂದಾಗಿಂದ ಕ್ಯಾಮ್ರಾ ನಾನ್ ಸ್ಟಾಪ್. ಬ್ಯಾಟ್ರಿ ಗಿಟ್ರಿ ಇದೆಯಾ ಫುಲ್ ಜೋರ ಅದರಲ್ಲಿ? ಬಹಳ ಪ್ರಿಪೇರ್ ಮಾಡಿ ಕರ್ಕೊಂಡು ಬಂದಿದೀವಿ. ಯಾಕೆ ನಿಮ್ ಟೈಮ್ ಒಂದು ಸೀಮಿತ ಅವಧಿದೆಯಲ್ಲ, ಎಲ್ಲೂ ಕೂಡ ನಾವು ವೇಸ್ಟ್ ಮಾಡೋದು ಬೇಡ. ಚಿತ್ರರಂಗಕ್ಕೆ ಇಡೀ ದಿನ ಬೇಕು ನಿಮ್ಮ. ಇಲ್ಲ, ಈಗ ನಮ್ಗೆ ಏನ್ ಗೊತ್ತಾ, ನಮ್ಗೆ ಹತ್ರ ನಾವಿರೋದಿಲ್ಲ ಅಮೃತಹಳ್ಳಿ, ಬ್ಯಾಟ್ರಾಂಪುರ. ಈಗ ನೀವು ವಾಸಣ್ಣ ಫ್ರೀ ಅಂತಂದ್ರೆ ಒಂದು ಬಂದ್ರು 1.25 ಗಂಟೆ ಅಷ್ಟೇ ಇಲ್ಲಿಗೆ. ಸೊ ಆಗಿಂದಾಗೆ ಸಿಗೋ ಅವಕಾಶ ಆಗ್ಲಿ ನಮ್ಗೊಂದು ಸ್ಟುಡಿಯೋದಲ್ಲಿ ಒಂದ್ಸಲಿ ಪಕ್ಕ ವಾಸ್ತು ಬಗ್ಗೆ ಮಾಡೋಣ, ಲೈವ್ ಮಾಡೋಣ. ಪಾಪ ನಾನು ಏನಕ್ಕೆ ಈಗ ವಾಸ್ತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಅನುಭವಿಸಿರೋ ಕಷ್ಟನ 15 ವರ್ಷ ನಮ್ಮ ಬೆಂಗಳೂರಲ್ಲಿ ಒಂದು ಮನೆ ಇತ್ತು. ಆ ಮನೆ ವಾಸ್ತು ಸರಿ ಇಲ್ದೇನಕ್ಕೋಸ್ಕರ ವಾಟರ್ ಕ್ಯಾನ್ಗೂ ದುಡ್ಡಿರಲಿಲ್ಲ ನಂತರ. 2 ರೂಪಾಯಿ 2 rupees ವಾಟ್ರ್. ಅವಾಗ 2 ರೂಪಾಯಿ ಕಾಯಿನೂ ಇರಲಿಲ್ಲ. ತರಕ್ಕೆ ಅಷ್ಟು ಕಷ್ಟ. ಈಗ 10 ವರ್ಷದ ಹಿಂದೆ, ಒಂದು 5 ವರ್ಷ ಕರೋನಾ ಬಿಫೋರಿಂದ ತುಂಬ ಕಷ್ಟಪಟ್ಟೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ಏನು ಮಾಡೋದು ಯಾರನ್ನ ಕರ್ಕೊಂಬಂದು ನಾನು ತೋರಿಸ್ದೆ. ಆವಾಗ ನಾನು ವಾಸ್ತು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಲಿತು ನನ್ನ ಕಷ್ಟ ಬೇರೆಯವ್ರು ಪಡಬಾರ್ದು. ನನ್ನ ಕಷ್ಟ ಬೇರೆಯವ್ರು ಪಡಬಾರ್ದು. ಅಟ್ಲೀಸ್ಟ್ ಮಿನಿಮಮ್ ವಾಸ್ತು ಹೇಳ್ಬೇಕು ಅವ್ರಿಗೆ, ಮಿನಿಮಮ್. ಈಗ ತುಂಬ ಮೋಸ ಮಾಡ್ತಾಯಿದ್ದಾರೆ ಯಾರು, 1000 ಕೋಟಿ ಹಂಗೆ ಮೋಸ ಹೋಗ್ಬೇಡಿ. ನಾನು ಸಿಂಪಲಾಗಿ ಹೇಳ್ತೀನಿ. ನನ್ನ ಹತ್ರ ನಾನು ಇದುವರೆಗೂ ರೈತರಿಗೆಲ್ಲ ಫ್ರೀ ಅಂತ ಹೇಳಿದ್ದೀನಿ. ಫೋನಲ್ಲಿ ಫೋನ್ ಮಾಡ್ತಾರೆ ರೈತರ ಮಕ್ಕಳಿಗೆಲ್ಲ ತುಂಬ ದೂರದಿಂದ ಫೋನ್ ಮಾಡ್ತಾರೆ. ಎಲ್ರಿಗೂ ಫ್ರೀಯಾಗಿ ಹೇಳ್ತಾ ಇದ್ದೀನಿ ನಾನು. ಚೆನ್ನಾಗಿರಲಿ, ಅವರು ಎನರ್ಜಿ ಚೆನ್ನಾಗಿ ಇಟ್ಕೊಳ್ಳಿ, ನೀವು ಎನರ್ಜಿ ಅಂತ ಅಷ್ಟೇ. ಇಲ್ಲ, ನಮಗೆ ಸಮಯ ಕೊಟ್ಟರು, ಅದಕ್ಕಿಂತ ಜಾಸ್ತಿ ತಗೋತಿದ್ವಿ, ಅದಕ್ಕೆ ಸಹಕಾರ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆಗಿಂದಾಗೆ ಅವ್ರ ಸಮಯ ನೋಡ್ಕೊಂಡು, ಅವರ ಫ್ರೀ ನೋಡ್ಕೊಂಡು, ಇನ್ನಷ್ಟು ನಾವು ಹೇಳಿದಲ್ಲ 2 ವರ್ಷದ ಗ್ಯಾಪ್ ನಮ್ಮದು. ಗ್ಯಾಪ್ ಅಂದರೆ ಮಾತಾಡಿ ಇದನ್ನು ಇಂಟರ್ವ್ಯೂ ಮಾಡಲಿಕ್ಕೆ. ನಾನು ರಾಜಕಾರಣದ MLA MP ಎಲೆಕ್ಷನ್ ಆ ಒಂದು ಕವರೇಜಲ್ಲಿ ಬ್ಯುಸಿ ಇದ್ದೆ. ಜೀವನ ಅದನ್ನು ಬಿಟ್ಟು ಬೇರೆ ಐತೆ ಅಂತ ಅವಾಗವಾಗ ಇವರು ವಿಡಿಯೋ ನೋಡಿದಾಗ ಅನಿಸಿರುತ್ತೆ, ಜೀವನ ಬೇರೆನೇ ಇದೆ ಅಂತ. ಹಾಗಾಗಿ ಆ ರಿಯಾಲಿಟಿ ಮತ್ತಷ್ಟು ಹತ್ರ ಆಗಲಿ ಅಂತ ಇಲ್ಲಿ ಬಂದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ, ಸಿಗುವ. ವಿಜಯ್ ಸರ್ ಮತ್ತು ನಾವು ಆಗಿಂದಾಗೆ ಸಂಪರ್ಕ ಮಾಡ್ತಿರ್ತೀವಿ. ಬನ್ನಿ, ನಿಮ್ಮ ಸಹಕಾರ ಹಿಂಗೆ ಇರಲಿ. ಒಳ್ಳೆದಾಗಲಿ. 2 ಶೇರ್ ಮಿಕ್ಸ್ ಮಾಡಿ, ರಾಜಕೀಯ ಮತ್ತು ಅದೇ ಹೇಳಿದಲ್ಲ, ಸಿನಿಮಾ, ರಾಜಕಾರಣ ಮತ್ತು ಜೀವನ, ಇದೆಲ್ಲದೂ ಕೂಡ ಅಂಶ ಸಿಕ್ಕಿದೆ. ಅದನ್ನ ಮೀರಿ ಇನ್ನೊಂದಷ್ಟು ಸಿಗೋದಿದೆ. ಆಗಿಂದಾಗೆ ಬದಲಾವಣೆ ಪರ್ವಗಳು, ಒಂದಷ್ಟು ಅಪ್ಡೇಟು ಹೇಳಿದ್ರಲ್ಲ, ಮುಂದಿನ 25 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಏನೇನು ಅಂತ. ಈ ಉಪೇಂದ್ರ ಅವ್ರು ಏನು ಆಲೋಚನೆ ಮಾಡ್ತಾರೆ, ಆ ರೇಂಜ್ಗೆ ಒಂದಷ್ಟು ಆಲೋಚನೆಗಳು ಇವ್ರಿಗಿದೆ. ಅದನ್ನ ನೆಕ್ಸ್ಟ್ ವರ್ಷನ್ ಮತ್ತೆ ಕೂತ್ಕೋತೀವಿ. ಥ್ಯಾಂಕ್ ಯು ಸರ್, ಒಳ್ಳೆದಾಗಲಿ. ಥ್ಯಾಂಕ್ ಯು ವೆರಿ ಮಚ್.